ಬಾಗಲಕೋಟೆಯ ಕಾಂಗ್ರೆಸ್ ಭಿನ್ನಮತ ಶಮನವಾಯ್ತ. ಸಂಯುಕ್ತ ಪಾಟೀಲ್ ಪರವಾಗಿ ಪ್ರಚಾರ ನಡೆಸೋಕೆ ಕಾಶ್ಯಪ್ನವರೀಗ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ವೀಣಾ ಕಾಶ್ಯಪ್ನವರು ಬಂಡಾಯ ಎದ್ದಿದ್ರು. ಅವರ ಅಸಮಾಧಾನವನ್ನ ತಣಿಸುವಂತ ಪ್ರಯತ್ನಗಳಾದರೂ ಕೂಡ ಪ್ರಚಾರಕ್ಕೆ ಹೋಗಲ್ಲ ಅಂತ ಅವರು ಹೇಳಿದ್ರು. ಕಾಶ್ಯಪ್ನವರು ಬಿಡಿ, ಅವರು ನಿರಂತರವಾಗಿ ಹೇಳ್ತಾನೆ ಇದ್ದಾರೆ ಅಸಮಾಧಾನ ಇದೆ ಅವರಿಗೆ ಇದೆ ಅಂತ ಹೇಳಿ ಅವ್ರ ಹೆಂಡತಿಗೆ. ಈಗ ಪ್ರಚಾರಕ್ಕೆ ಹೋಗ್ತೀವಿ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಎಲ್ಲ ಮರ್ತಿದ್ದೇವೆ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಹೇಳಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ. ಎಲ್ಲ ಶಮನ ಆಗಿದೆ, ಒಟ್ಟಿಗೆ ಹೋಗ್ತೀವಿ, ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಬಟ್ ಶಿವಾನಂದ ಪಾಟೀಲ್ ಈಗ ಅವರ ಪುತ್ರಿ ಕಣದಲ್ಲಿರೋದ್ರಿಂದಾಗಿ ಅವರೆಲ್ಲವನ್ನ ಮರೆತು ವಿಜಯಾನಂದ ಕಾಶ್ಯಪ್ನವರ ನಿವಾಸಕ್ಕೆ ಭೇಟಿ ಕೊಟ್ಟರು, ಚರ್ಚೆ ಮಾಡಿದ್ದಾರೆ, ಅವ್ರು ಮನವೊಲಿಸಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಈಗ ವಿಜಯಾನಂದ ಕಾಶ್ಯಪ್ನವರು ಕೂಡ ಅವ್ರಿಗೆ ಒಪ್ಕೊಂಡಿರ್ಬೋದು ಸಂಯುಕ್ತ ಪಾಟೀಲ್ ಪರವಾಗಿ ಪ್ರಚಾರ ಮಾಡೋದಕ್ಕೆ. ಆ ರೀತಿಯಾದಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಬಟ್ ವೀಣಾ ಕಾಶ್ಯಪ್ನವರು ಇರಲಿಲ್ಲ, ಇವರಷ್ಟೇ ಇದ್ದರು ವಿಜಯಾನಂದ ಕಾಶ್ಯಪ್ನವರು. ವೀಣಾ ಕಾಶ್ಯಪ್ನವರು ಆಲ್ರೆಡಿ ಮುನಿಸ್ಕೊಂಡಿದ್ದಾರೆ. ಅವರು ನಾನು ಯಾವುದೇ ಕಾರಣಕ್ಕೆ ಪ್ರಚಾರಕ್ಕೆ ಹೋಗಲ್ಲ ಅಂತಲೂ ಹೇಳಿದ್ರು ಅವರು ಬಹಿರಂಗವಾಗಿಯೇ. ಅಸಮಾಧಾನ ಎಲ್ಲವೂ ಮುಗಿದ್ರೆ ಖಂಡಿತವಾಗಲೂ ಟಫ್ ಫೈಟ್ ಅಂತರೂ ಕೊಡ್ಬೋದಲ್ಲಿ ಗದ್ದಿಗೌಡರಿಗೆ. ಈಗ ವಿಜಯಾನಂದ ಕಾಶ್ಯಪ್ನವರವರು ಏನು ಡಿಮ್ಯಾಂಡ್ ಇಟ್ಟಿದ್ದಾರೆ ಹಾಗಾದರೆ ಶಿವಾನಂದ ಪಾಟೀಲ್ ಮುಂದೆ? ಸಹಜವಾಗಿ ಅವರ ಹೆಂಡತಿಗೆ ಟಿಕೆಟ್ ಸಿಗದೇ ಇರೋದು ಅವ್ರಿಗೂ ಕೂಡ ಬೇಸರವನ್ನು ತರಿಸಿದೆ. ರಾಜ್ಯ ಕಾಂಗ್ರೆಸ್ ನಾಯಕರ ತೀರ್ಮಾನಗಳು ಕೂಡ ಮನಸ್ತಾಪ ಏನಿಲ್ಲ ಹಂಗಿಲ್ಲ. ಮನಸ್ತಾಪ ಹೆಂಗಿರ್ತದ, ಅಭಿಪ್ರಾಯ ಭಿನ್ನಾಭಿಪ್ರಾಯ ಪಕ್ಷದೊಳಗೆ ಇರುವೆ, ಅದನ್ನ ಹೆಂಗಿಲ್ಲ ನೀವು ಅದನ್ನ ಭಿನ್ನಾಭಿಪ್ರಾಯ ಬರ್ತೀರಿ ಅಂದ್ರೆ ಜನಗಳಿಗೆ ಏನ್ ತಿಳಿಸ್ತದೆ ಅಂತ ಜನಗಳಿಗೆ ಹೇಳಪ್ಪ, ಒಟ್ಟು ಕಾಂಗ್ರೆಸ್ ಗೆಲ್ಸದಂತ ಹೇಳು. ಸರ್ ನಮ್ಮ ಅಭಿಪ್ರಾಯ. ಸರ್ ತಾವೇನು ಹೇಳ್ತೀರಿ? ಏನು ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇದೆ. ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಸಂಯುಕ್ತ ಪಾಟೀಲರನ್ನ ನಮ್ಮ ಪಕ್ಷ, ನಮ್ಮ ನಾಯಕರು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದೇ ಗುರಿ, ನಮ್ಮ ಬಾಗಲಕೋಟೆ ಮತಕ್ಷೇತ್ರವನ್ನು ಈ ಬಾರಿ ಗೆಲ್ಲೋದು ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ನಾವು ಥ್ಯಾಂಕ್ ಯು ಬ್ರದರ್. ಇನ್ನೇನಿದೆ ಈ ಮನಸ್ತಾಪ